ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಿಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ 6. ನಿನ್ನ ಮಾತು ಅತಿಯಾಯಿತು ಮಿಸ್ಟರ್, ಕೈ ಮುಷ್ಟಿ ಮಾಡಿ ಹೇಳಿದ್ಲು. ನನ್ನ ಹೆಸರು ಮಿಸ್ಟರ್ ಅಲ್ಲ ಮಿಸ್ ಅದಮ್ಯ, ಆರ್ನವ್ ಸೂರ್ಯವಂಶಿ. ನನ್ನಮ್ಮ ಅಪ್ಪ ಈ ಹೆಸರನ್ನು ಅದ್ಧೂರಿಯಾಗಿ ಇಟ್ಟಿದ್ದಾರೆ ಎಂದವ ಕೊಳದ ನೀರಷ್ಟು ಶಾಂತವಾಗಿ ಹೇಳಿದ್ದ. ನಿನ್ನ ಹೆಸರು ತಿಳ್ಕೊಂಡಿರಲೇಬೇಕಂತ ಏನಾದರೂ ರೂಲ್ಸ್ ಇದೆಯಾ? ಅಸಡ್ಡೆ ತೋರಿದಳು. ಜೊತೆಗೆ ಓದಿದವರ ಹೆಸರೇ, ಅದರಲ್ಲೂ ಕಾಲೇಜಿನ ಟಾಪರ್ ಹೆಸರೇ ತಿಳಿದಿಲ್ಲ ಅಂದಮೇಲೆ ನೀನು ಸೆಕ್ಷನ್ಗಳನ್ನು ನೆನಪಿಟ್ಕೊಂಡು ನ್ಯಾಯ ಒದಗಿಸ್ತೀಯಾ? ತನ್ನ ಓದಿನ ಬಗ್ಗೆಯೇ ತಮಾಷೆ ಮಾಡಿದವನ ಮೇಲೆ ಅತಿಯಾದ ಕೋಪ ಉಕ್ಕಿತು. ಯೂ, ಎಷ್ಟು ಧೈರ್ಯವಿದ್ದರೆ ನೀನು ನನ್ನ ಬಗ್ಗೆ ಮಾತಾಡ್ತೀಯಾ? ಕಿರುಚಿದಳು. ಶ್, ನನಗೆ ಶಬ್ದ ಅಂದರೆ ಆಗೋಲ್ಲ. ಇಷ್ಟಕ್ಕೂ ನೀನಿಲ್ಲಿ ಬಂದ ಕಾರಣ ಏನೇ ಹೇಳು? ಅಸಂಬದ್ಧ ಮಾತು ಕೇಳಲು ಇಷ್ಟವಿಲ್ಲ ನನಗೆ, ಪುಸ್ತಕದ ಹಾಳೆ ತಿರುವುತ್ತಲೇ ಹೇಳಿದ್ದ. ಇಂತಹ ಅವಮಾನ ಆಕೆಯೆಂದು ಅನುಭವಿಸಿರಲಿಲ್ಲ. ನಾವು ತೆಗೆದುಕೊಂಡ ಕೇಸ್ಗೆ ಬೇಕಾದ ಸಾಕ್ಷಿಯ ಹುಡುಗಿಯನ್ನು ಯಾಕೆ ಕಿಡ್ನಾಪ್ ಮಾಡಿದ್ದು? ಪ್ರಶ್ನೆ ಬಾಣದಂತೆ ಬಂದಿತ್ತು. ನಾನ್ಯಾವ ಹುಡುಗಿಯನ್ನು ಕಿಡ್ನಾಪ್ ಮಾಡಿಲ್ಲ. ನಿಂಗೇನು ಹುಚ್ಚಾ? ಮಾಡುವ ಕೆಲಸ ಬಿಟ್ಟು ನಾನು ಯಾಕೆ ಆ ಕೆಲಸ ಮಾಡಲಿ? ನಿನ್ನಂತೆ ನಾನು ಒಬ್ಬ ಲಾಯರ್ ಅನ್ನೋದು ಮರಿಬೇಡ. ಈ ರೀತಿ ಇಲ್ಲ ಸಲ್ಲದ ಆರೋಪ ನನ್ನ ಮೇಲೇಕೆ ಮಾಡೋದು? ಜೋರು ಮಾಡಿದ್ದ, ಒಳಗಿನ ನಗು ತಡೆದು. ನೀನು ಒಪ್ಪಿಕೊಳ್ಳೋಲ್ಲ ಅಲ್ವಾ? ಸರಿ, ನಿಮಗೆಲ್ಲ ಹೇಗೆ ಪಾಠ ಕಲಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮಿಸ್ಟರ್ ಎಂದವಳ ಕೈ ಕೆಳಗಿಳಿಸಿ ಆರ್ನವ್ ಸೂರ್ಯವಂಶಿ ಕಠೋರತೆಯಿಂದ ಹೇಳಿದಂತೆ ಹೇಳಿದ್ದವನು ಕ್ಷಣದಲ್ಲಿ ತನ್ನ ಮುಖದ ಭಾವ ಬದಲಾಯಿಸಿಕೊಂಡ. ಆತನಿಂದ ಕೈ ಬಿಡಿಸಿಕೊಂಡವಳು, ನಾನು ನಿನ್ನ ದ್ವೇಷಿಸ್ತೀನಿ. ನೀನೇ ನನ್ನ ಮೊದಲನೇ ಶತ್ರು. ಹಲ್ಲು ಕಚ್ಚಿ ನುಡಿದು ತಿರುಗಿ ಹೊರಟವಳನ್ನು ತಡೆದ ಆರ್ನ. ಮಿಸ್ ಅದಮ್ಯ ಸಾಮ್ರಾಟ್ ಮೊಳಗಿದ ಕಂಚಿನ ಕಂಠಕ್ಕೆ ಹಿಂದಿರುಗಿದ್ದಳು. ನಾನು ನಿನ್ನ ದ್ವೇಷಿಸ್ತೀನಿ. ನಾವು ಯಾರಿಗೆ ಏನು ನೀಡ್ತೀವೋ ವಾಪಸ್ ಅದೇ ನಮಗೆ ದೊರೆಯುವುದು, ಅದರ ದುಪ್ಪಟ್ಟು ಎಂದವನ ಮಾತಿಗೆ ನೆಲಕ್ಕೆ ಕಾಲಪ್ಪಳಿಸಿದಾಕೆ ಅಲ್ಲಿಂದ ಹೊರಟು ಬಿಟ್ಟಳು. ಮೌನವಾಗಿ ನಕ್ಕನಾತ. ಮಿಸ್ಟರ್ ಆರ್ನವ್ ಸೂರ್ಯವಂಶಿ ಬಂಗಲೆಗೆ ಬಂದು ಕಿರುಚಿದ್ದಳು ಅದಮ್ಯ. ಗೇಟಿನ ಬಳಿ ಸೆಕ್ಯೂರಿಟಿಯವರಿಗೆ ಅವನ ಕಾಲೇಜಿನವಳೆಂದು ತಿಳಿಸಿ ಬಂದಿದ್ಲು. ಯಾರದು? ಕೇಳುತ್ತಲೇ ಒಳಗಿಂದ ಬಂದದ್ದು ಕಡಲು. ನಿಮ್ಮ ಮಗ ಆರ್ನವ್ ಬೇಕಿತ್ತು. ಅವನೆಂಥ ನೀಚ ಕೆಲಸ ಮಾಡಿದ್ದಾನೆ ಅಂದರೆ, ನಿನ್ನೆ ಒಂದು ಹುಡುಗಿಯನ್ನು ಕಿಡ್ನಾಪ್ ಮಾಡುವ ನಾಟಕ ಮಾಡಿ ಪೊಲೀಸ್ನವರಿಗೆ ಒಪ್ಪಿಸಿ ಇಂದು ಪುನಃ ಆಕೆಯನ್ನು ಯಾರಿಗೂ ಗೊತ್ತಿಲ್ಲದಂತೆ ಅಪಹರಿಸಿದ್ದಾನೆ. ಇದೇನಾ ನಿಮ್ಮ ಹುಡುಗನಿಗೆ ನೀವು ಕಲಿಸಿದ ಸಂಸ್ಕೃತಿ? ಚೂರೂ ಹೆದರದೆ ಅವನ ಮನೆಗೆ ಹೋಗಿ ಅವನ ತಂದೆ ತಾಯಿಯ ಮುಂದೆಯೇ ದೂರು ಹೇಳುತ್ತಿದ್ದ ಆಕೆಯ ಪರಿ ಹಿಂದಿನಿಂದ ಬಂದ ಅಗ್ನಿಗೆ ತನ್ನ ಹೆಂಡತಿ ಧೈರ್ಯ ಜ್ಞಾಪಿಸಿತ್ತು. ನೋಡಮ್ಮ, ಯಾರು ನೀನು? ನನ್ನ ಮಗ ಆರ್ನವ್ ಅಂತಹ ಕೆಲಸ ಮಾಡೋನಲ್ಲ, ಅಗ್ನಿ ಹೇಳಿದ್ದ ಅವಳತ್ತಿರ ಬಂದು. ನಾನೇ ಸಾಕ್ಷಿ. ಅವನು ಅಪಹರಿಸಿದ್ದು ನೋಡಿದ್ದೆ. ನಿಮ್ಮ ಮಗನೇ ತಾನೇ ಅವನು? ಕಾನೂನು ಪಾಲಕನಾಗಿ ಇಂತಹ ಕೆಲಸವೇ ಆತ ಮಾಡೋದು? ಅವನಾಗೆ ಬಂದು ತಪ್ಪು ಒಪ್ಪಿಕೊಂಡ್ರೆ ಸರಿ, ಇಲ್ಲಾಂದರೆ ಪರಿಣಾಮ ನೆಟ್ಟಗಿರೋಲ್ಲ. ಧಮ್ಕಿ ಹಾಕಿದ ಅವಳ ಪರಿಗೆ ದಂಪತಿಗಳಿಬ್ಬರು ದಂಗಾಗಿ ಹೋಗಿದ್ರು. ನೋಡಮ್ಮ, ಕೂತ್ಕೋ. ಮೊದಲು ಸಮಾಧಾನವಾಗಿ ಮಾತಾಡು. ಇಷ್ಟೆಲ್ಲ ಹೇಳುವ ನಿಂಗೆ ನಮ್ಮ ಆರ್ನವ್ ಬಗ್ಗೆ ಪೂರ್ತಿ ವಿಷಯ ಗೊತ್ತಾ? ಅವನೇ ಕಿಡ್ನಾಪ್ ಮಾಡಿದ್ದು ಅಂತ ನೀನು ನೋಡಿದ್ಯಾ? ನಿಧಾನವಾಗಿ ಕೇಳಿದ್ದರು ಕಡಲು. ಆಂಟಿ, ನಾನೇನಿಲ್ಲಿ ಹರಿಕತೆನ ಹೇಳ್ತಿದ್ದೀನಿ. ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ಅವನ ಆಫೀಸ್ ಬಳಿ ಹೋಗಿದ್ದೆ, ಅವ ಸಿಗಲಿಲ್ಲ. ಅದಕ್ಕೆ ನೇರವಾಗಿ ಇಲ್ಲಿಗೆ ಬಂದೆ. ಆ ಸಾಕ್ಷಿ ನನಗೆಷ್ಟು ಮುಖ್ಯ ಗೊತ್ತಾ? ಅವ ಬಂದಾಗ ನೀವೇ ಬುದ್ಧಿ ಹೇಳಿ ತಪ್ಪು ಒಪ್ಪಿಕೊಳ್ಳುವಂತೆ ಮಾಡಿ. ನಾನಿನ್ನು ಬರ್ತೀನಿ ಎಂದವಳು ಬಿರುಗಾಳಿಯಂತೆ ಹೋಗಿದ್ಲು. ಹುಡುಗಿ ಭಾಳ ಜೋರಿದ್ದಾಳೆ. ನಿನ್ನನ್ನೇ ನೋಡ್ದಂಗಾಯ್ತು ಕಡಲು. ನಮ್ಮ ಆರ್ನಗೆ ಒಳ್ಳೆ ಜೋಡಿ ಎಂದು ನಕ್ಕ ಅಗ್ನಿಯೆಡೆ ಉರಿನೋಟ ಬೀರಿದ್ರು. ನನಗೂ ಸುಡುವಂತೆ ನೋಡುವುದು ಗೊತ್ತು ಕಡಲು ಎಂದವ ತನ್ನ ಕೆಲಸಕ್ಕೆ ಮರಳಿದ್ದರೆ, ಆ ಹುಡುಗಿಯನ್ನು ಎಲ್ಲೋ ನೋಡಿದ್ದೀನಿ ಎಂದು ಆಲೋಚಿಸುವ ಕಡಲುವಿಗೆ ಹೊಳೆಯಲೇ ಇಲ್ಲ ಈಕೆ ತನ್ನ ಸ್ನೇಹಿತನ ಮಗಳೆಂದು. ಆತನದ್ದೇ ರೂಪ, ಮಾತು ಹೋಲುವ ಅದಮ್ಯ ಥೇಟ್ ಸಾಮ್ರಾಟ್ನಂತೆ ಎನ್ನುವುದು ತನ್ನ ಹಿಂದಿನ ಪುಟಗಳಲ್ಲಿ ಮರೆತು ಬಿಟ್ಟಿದ್ಲು. ರವಿತೆ ಚಿಕ್ಕಪ್ಪ ಬರೋಕೆ ಹೇಳಿದ್ದಾರೆ, ನಾನಲ್ಲಿಗೆ ಹೋಗ್ತೀನಿ. ನೀವಿಬ್ಬರು ಆಫೀಸ್ ಬಳಿ ಹೋಗಿ. ಆ ಗಾರ್ಗಿ ಯಾಕೋ ನಮ್ಮ ಮನೆಗೆ ಹೋಗಿದ್ಲಂತೆ. ಮತ್ತೇನು ಅವಂತರ ಮಾಡ್ತಾಳೋ ಹೇಳುತ್ತಲೇ ತನ್ನ ಬೈಕ್ ಶುರು ಮಾಡಿದ್ದ. ನೀನು ಅವಳ ತಲೆಗೆ ಹುಳ ಬಿಟ್ಟರೆ ಇನ್ನೇನು ಮಾಡ್ತಾಳೆ? ಆದರೆ ನಿಮ್ಮಮ್ಮ ಅವಳ ಮಾತಿಗೆ ಏನಂದಿರುವರೋ ಅದೇ ಭಯ ನನಗೆ, ಆರಿತ್ರ ಆತಂಕದಿಂದ ಹೇಳುತ್ತಿದ್ಲು. ಅದ್ರ ಬಗ್ಗೆ ಯೋಚಿಸಬೇಡ, ನಾನೆಲ್ಲ ನೋಡ್ಕೊಳ್ತೀನಿ. ಸಂಜೆ ಮರೆಯದೆ ನಮ್ಮ ಜಾಗಕ್ಕೆ ಬಂದುಬಿಡಿ. ಬಹು ಮುಖ್ಯವಾದ ಕೆಲಸವಿದೆ. ಅದಕ್ಕಾಗಿಯೇ ನಾನಿವಾಗ ರವಿ ಚಿಕ್ಕಪ್ಪನ ಭೇಟಿ ಮಾಡೋಕೆ ಹೋಗ್ತಿದ್ದೀನಿ ಎಂದವ ಮಾತು ಗಂಭೀರ ಮತ್ತು ಅಚಲವಾಗಿದ್ದವು. ಅವ ಅಲ್ಲಿಂದ ಮರೆಯಾಗುವವರೆಗೂ ನಿಂತಿದ್ದವರು ತಮಗೆ ವಹಿಸಿದ್ದ ಕೆಲಸದತ್ತ ಗಮನ ನೀಡಿದ್ರು. ಚಿಕ್ಕ ಎಂದು ಕೂಗುತ್ತಲೇ ಒಳಹೋದ ಆರ್ನ. ಲೋ ಅಣ್ಣ, ನಿಂಗೆ ಚಿಕ್ಕ ಒಬ್ಬನೇ ಅಲ್ವಾ ಕಣ್ಣಿಗೆ ಕಾಣೋದು? ನೀನು ಬರ್ತೀಯಾ ಅಂತ ಕಾಯ್ತಾ ಕೂರೋ ನಾನು ನಿಂಗೆ ಕಣ್ಣಿಗೆ ಬೀಳೋದಿಲ್ಲ. ಮುಖ ಊದಿಸಿದ ತಂಗಿ ನಕ್ಷತ್ರಳನ್ನು ಕಂಡು ನಕ್ಕ ಆರ್ನವ್. ಅವಳ ಹೆಗಲು ಬಳಸಿ, ಇಂತಹ ಮುದ್ದು ತಂಗಿ ಕಣ್ಣಿಗೆ ಕಾಣೋಲ್ಲ ಅಂದರೆ ಹೇಗೆ ಹೇಳು? ತಗೋ, ನಿಂಗಾಗಿ ಏನು ತಂದಿದ್ದೀನಿ ಗೊತ್ತಾ ಎಂದವ ಪ್ಯಾಂಟಿನ ಕಿಸೆಯಲ್ಲಡಗಿದ್ದ ಚಾಕೊಲೇಟಿನ ದೊಡ್ಡ ಪ್ಯಾಕೆಟನ್ನು ಅವಳಿಗೆ ನೀಡಿದ. ಇದನ್ನು ತಿಂದು ಖಾಲಿ ಮಾಡು, ಅಷ್ಟರಲ್ಲೇ ಚಿಕ್ಕನ ಮಾತಾಡಿಸಿ ಬರ್ತೀನಿ. ಆಚೆ ಹೋಗೋಣ ಎಂದವನ ಮಾತನ್ನೇ ಅನುಮಾನವಾಗಿ ನೋಡಿದಳು.
ನೀನು ನನ್ನ ಆಚೆ ಕರ್ಕೊಂಡು ಹೋಗ್ತೀಯಾ ಅಂತ ನಾನು ಕನಸು ಕಾಣಬೇಕು ಅಷ್ಟೇ. ಪ್ರತಿ ಬಾರಿಯೂ ಹೀಗೆ ಕಾಗೆ ಹಾರಿಸಿ ಹೋಗ್ತೀಯ. ಹೋಗೋ ಎಂದು ಆ ಚಾಕೊಲೇಟ್ ಅಲ್ಲಿಯೇ ಬಿಸಾಟು ಹೋಗಿದ್ಲು. ಅವಳ ಕೋಪವೂ ಸಹಜವೇ. ಅನಲನಂತೆ ಧೈರ್ಯವಿಲ್ಲ ನಕ್ಷತ್ರಳಿಗೆ. ತೇಟು ಬೂರಮಿಯಂತೆ ಹೆದರಿಕೆ ಜಾಸ್ತಿ. ತನ್ನಿಂದೆ ಈಚೆ ಓಡಾಡುವುದನ್ನು ಬೇರೆ ಯಾರೋ ನೋಡಿ ಇವಳನ್ನು ಹೆದರಿಸಿದ್ರೆ ಅನ್ನುವ ಭಯ ಅವನಿಗೆ ಹೆಚ್ಚು. ನಾವೆಷ್ಟೇ ಜೋಪಾನವಾಗಿ ನೋಡಿಕೊಂಡ್ರೂ ಸಮಯ ಸಂದರ್ಭ ಹೇಗೆ ಎನ್ನುವುದು ತಿಳಿಯುವುದಿಲ್ವಲ್ಲ. ಆ ವಿಷಯಕ್ಕೆ ಅವನಿಗೆ ತನ್ನ ಮೇಲೆ ಬೇಸರ. ಆದರೂ ಅವಳನ್ನು ನಗಿಸುವುದೇನು ದೊಡ್ಡದಲ್ಲ ಅವನಿಗೆ. ಅರ್ನಾ, ಹೋಗು, ಅವಳದ್ದು ಇದ್ದಿದ್ದೆ. ನಿನ್ನ ಚಿಕ್ಕಪ್ಪ ಆಗ್ಲಿಂದ ಕಾಯ್ತಾ ಇದ್ದಾರೆ ಹೇಳಿದ್ದು ಅಪ್ಪಟ ಗೃಹಿಣಿ ಎಂದು ಬಿರುದು ಪಡೆದ ಭೂರಮಿ. ಅವನು ಹುಟ್ಟಿದಾಗಿಂದ ನೋಡಿದ್ದಾನೆ. ಯಾರನ್ನೂ ಧ್ವನಿಯೇರಿಸಿ ಮಾತನಾಡಿಸಿದವರಲ್ಲ. ಸದಾ ಶಾಂತ ಸ್ವಭಾವದವರು. ಮನೆ ಕುಟುಂಬ ಅಂತ ನೆಮ್ಮದಿಯಾಗಿದ್ದು ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ತಿರೋ ಕರುಣಾಮಯಿ ಆ ತಾಯಿ. ಸರಿ ಚಿಕ್ಕಮ್ಮ ಎಂದವ ಚಿಕ್ಕಪ್ಪನ ಕೋಣೆ ತಲುಪಿದ್ದ. ಚಿಕ್ಕ, ಪ್ಲಾನ್ ಸಕ್ಸಸ್ ಎಂದು ಹಿಂದಿನಿಂದ ಅಪ್ಪಿಕೊಂಡಿದ್ದ ಅರ್ನವ್. ಆದರೆ ಇಲ್ಲಿಗೆ ಎಲ್ಲ ಮುಗಿಲಿಲ್ಲ ಅರ್ನಾ. ಸಮಸ್ಯೆ ಇವಾಗ ಶುರು. ನಮ್ಮ ಮುಂದಿನ ಯೋಜನೆ ರೂಪುಗೊಂಡಿದೆ. ನೀನು ಫ್ರೀ ಇದ್ರೆ ಇಂದು ಸಂಜೆ ನಮ್ಮ ಯೋಜನೆ ಕಾರ್ಯಗತಗೊಳಿಸಬಹುದು. ನಿಮ್ಮವರೆಲ್ಲ ತಯಾರಿದ್ದಾರೆ ಅಲ್ವಾ? ಅವನೆಡೆ ಒಂದು ನೀಲಿ ನಕ್ಷೆ ನೀಡುತ್ತಾ ಹೇಳಿದ್ದರು ರವಿತೇಜ. ಓಕೆ ಚಿಕ್ಕ, ನಾವೆಲ್ಲ ರೆಡಿ. ನಾನಿನ್ನು ಹೊರಡೋದೆ ಅನುಮತಿ ಕೇಳಿದ್ದ ಅರ್ನವ್. ಹೋಗುವಂತೆ. ಯಾಕೆ ಹೇಳಿಲ್ಲ ನಿನ್ನ ಗಾರ್ಗಿಗೆ ನೀನು ಕುಳಿತದ್ದ ಆಫೀಸ್ ನೀನು ಪ್ರಾಕ್ಟೀಸ್ ಮಾಡ್ತಿರೋದಲ್ಲ ಅಂತ ನಗು ತಡೆದು ಕೇಳಿದ್ರು. ನಾನಿದ್ದ ಸ್ಥಿತಿಲಿ ಹೇಳಿದ್ರೂ ಆಕೆಗೆ ಅರ್ಥವಾಗ್ತಿರ್ಲಿಲ್ಲ ಚಿಕ್ಕ. ನಕ್ಕು ಹೇಳಿದ್ದ. ಗಟ್ಟಿಯಾಗಿ ನಕ್ಕ ತೇಜ. ನೀನು ಹೀಗೆಲ್ಲ ಆ ಹುಡುಗಿಯನ್ನು ಆಡ್ಕೊಂಡ್ರೆ ನಿನ್ನ ಜೊತೆ ಸಂಸಾರ ಮಾಡ್ತಾಳೆ ಅಂದ್ಕೊಂಡೇನೋ ಮೂರ್ಖ. ಅವಳಪ್ಪನಿಗೆ ಹೇಳಿ ಒಂದೇ ಗುಂಡಿಗೆ ಇಲ್ಲ ಅನ್ನಿಸ್ಬಿಡ್ತಾಳೆ ಕಿಚಾಯಿಸುತ್ತಲೇ ತೇಜರವರೆಂದರೆ. ಅವಳಪ್ಪನಿಗೆ ಸ್ವಲ್ಪ ವಯಸ್ಸಾಯಿತು ಚಿಕ್ಕ. ಇನ್ನು ನಾಯಕನ ಪಾತ್ರ ನಮಗೆ. ನಾವು ಸಹ ಶೂಟರ್ ಹೇಳಿ ಚಿಕ್ಕಪ್ಪನ ನಗುವಲ್ಲಿ ತಾನೂ ಭಾಗಿಯಾದ. ಹೌದೌದು, ಅಳಿಯ ಮಾವ ಇಬ್ಬರೂ ಕಡಿಮೆ ಇಲ್ಲ ಬಿಡು. ಊಟ ಮಾಡ್ಕೊಂಡು ಹೋಗುವಂತೆ ನಡೆ ಎಂದವರು ಕೆಳಗೆ ಬಂದರು. ಚಿನ್ನಮ್ಮ, ನೀನು ಈ ಚಾಕ್ಲೇಟ್ ತಗೊಳ್ಳಿಲ್ಲ ಅಂದರೆ ನಾನು ಮತ್ತೆ ಈ ಮನೆಗೆ ಬರೋಲ್ಲ ಬೇಸರ ನಟಿಸುತ್ತಾ ಹೇಳಿದ್ದ ಅರ್ನವ್. ಏನೂ ಬೇಕಿಲ್ಲ. ನೀನು ನನ್ನ ಅಣ್ಣ ಅಲ್ಲ. ಅದಕ್ಕೆ ನನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ನನ್ನ ಗೆಳತಿಯರೆಲ್ಲ ಅವ್ರ ಅಣ್ಣಂದ್ರ ಜೊತೆಗೆ ಎಷ್ಟು ಚೆನ್ನಾಗಿ ಸುತ್ತಾಡ್ತಾರೆ. ನೀನು ನಾನು ಕೇಳಿದ್ದು ಕೊಡಿಸ್ತೀಯ, ಆದರೆ ಆಚೆ ಮಾತ್ರ ಕರ್ಕೊಂಡು ಹೋಗಲ್ಲ. ನೀನು ಒಳ್ಳೆ ಅಣ್ಣ ಅಲ್ಲ ಹೇಳುತ್ತಿದ್ದವಳ ಕಣ್ಣೀರ ಕೋಡಿಯೇ ಹರಿದಿತ್ತು. ತುತ್ತು ಕಲಸುತ್ತಿದ್ದ ಅರ್ನ ಸುಮ್ಮನಾಗಿ ಮೇಲೆದ್ದ. ಅವಳದ್ದು ಇದ್ದಿದ್ದೆ ನೀನು ತಿನ್ನು ಅರ್ನ ತೇಜ ಹೇಳಿದ್ರೆ. ಇಲ್ಲ ಚಿಕ್ಕ, ಅವಳು ಕೇಳಿದ್ದು ಬರೀ ನನ್ನ ಜೊತೆಗೆ ಒಂದಿನ ಓಡಾಟ. ಅಷ್ಟೂ ಮಾಡೋಕ್ಕಾಗಲಿಲ್ಲ ಅಂದರೆ ನಾನೆಂಥ ಅಣ್ಣ ಅಲ್ವಾ? ಅವಳಿಗೆ ತಾನೇ ನಮ್ಮನ್ನು ಹೊರತಾಗಿ ಇನ್ಯಾರಿದ್ದಾರೆ ಎಂದವ ಅವಳ ರೂಮಿನ ಬಳಿಗೋಗಿ. ಅರ್ನವ್ ಇವಾಗ ಅವನ ಮುದ್ದು ಪೆದ್ದು ತಂಗಿ ಜೊತೆಗೆ ಶಾಪಿಂಗ್ ಹೋಗೋಕ್ಕೆ ಕಾಯ್ತಾ ಇದ್ದಾನೆ. ಅವನ ತಂಗಿ ಆದಷ್ಟು ಬೇಗ ಹೋಗಿ ಬೈಕ್ನಲ್ಲಿ ಕೂರಬೇಕಂತೆ. ಬಾಗಿಲ ಮುಂದೆ ನಿಂತು ಹೇಳಿದ್ದವನ ಬಳಿ ಹಾರಿ ಬಂದಿದ್ಲು. ನಿಜಾನಾ ಅಣ್ಣ? ಕಣ್ಣರಳಿಸಿ ಕೇಳಿದ್ದರೆ ಹೌದೆಂದು ಕಣ್ಮಿಟುಕಿಸಿದ. ಇಬ್ಬರೂ ಮೊದಲು ಒಂದು ಮಾಲ್ ಹೊಕ್ಕಿದ್ದರು. ಅಲ್ಲಿಯೇ ತಮಗೆ ಬೇಕಾದ್ದು ಕೊಂಡುಕೊಳ್ಳುತ್ತಿದ್ದರು. ಅರ್ನವ್ ಆಸ್ಥೆಯಿಂದ ತಂಗಿಗೆ ಜುಮುಕಿ ಆಯ್ಕೆ ಮಾಡುತ್ತಿದ್ದ. ಆಗ್ಲಿಂದ ತನ್ನನ್ನು 3 ಜೋಡಿ ಕಣ್ಣುಗಳು ಹಿಂಬಾಲಿಸುತ್ತಿವೆ ಎನ್ನುವ ಅರಿವಾಗಿತ್ತವನಿಗೆ. ಮಾಲ್ನಲ್ಲಿ ಅಲ್ಲಲ್ಲಿ ಕಾಣುವ ಗಾಜಿನ ವಸ್ತುಗಳಿಂದಲೇ ನೋಡಿಕೊಂಡು ತಂಗಿಯ ಮುಂದೆ ನಗು ನಗುತ್ತಾ ಸಮಯ ಕಳೆಯುತ್ತಿದ್ದ. ಅವರನ್ನು ಅನಲ ಸಹ ಕೂಡಿಕೊಂಡಳು. ಅರ್ನಾ, ಇವತ್ತು ಮೂವಿಗೆ ಹೋಗೋಣವಾ ಅನಲ ಕೇಳಿದ್ದರೆ. ನೀವಿಬ್ಬರು ಟಿಕೆಟ್ ತಗೋತಾ ಇರಿ, ನಾನು ಹಿಂಗೆ ಹೋಗಿ ಹಂಗೆ ಬರ್ತೀನಿ ಎಂದವ. ಇಬ್ಬರನ್ನೂ ಕೌಂಟರ್ ಬಳಿ ಬಿಟ್ಟವ ತನ್ನ ಕಪ್ಪು ಜಾಕೆಟ್ ಸರಿ ಮಾಡಿಕೊಳ್ಳುತ್ತಾ ತಂಪು ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ ತಲೆ ಬಗ್ಗಿಸಿಕೊಂಡು ನಡೆಯುತ್ತಿದ್ದವ ಮರೆಯಲ್ಲಿ ನಿಂತವನನ್ನು ಯಾರೂ ನೋಡದಂತೆ ಎಳೆದು ಪಕ್ಕಕ್ಕೆ ತಂದಿದ್ದ. ಆಗ್ಲಿಂದ ಗಮನಿಸುತ್ತಿದ್ದ ಅದಮ್ಯ ಅವನೆಡೆ ಬಿರುಸಾದ ಹೆಜ್ಜೆ ಹಾಕಿದಳು. ಸೂಕ್ಷ್ಮವಾಗಿ ಗಮನಿಸಿದ ಅರ್ನ ಸಿಸಿಟಿವಿಯನ್ನು ಆಫ್ ಮಾಡಿಸಲು ತನ್ನ ಚಿಕ್ಕಪ್ಪನಿಗೆ ಹೇಳಿದ್ದ. 5 ನಿಮಿಷದ ಮಾತಿನಂತೆ ಇನ್ಸ್ಪೆಕ್ಟರ್ ತೇಜನಿಗೆ ವ್ಯವಸ್ಥಾಪಕರು ಸಹಕಾರ ನೀಡಿದ್ದರು. ಹೇಯ್ ಎಂದು ಬರುತ್ತಿದ್ದ ಅವಳಿಗೆ ಕ್ಷಣದಲ್ಲೇ ಮರೆಯಾಗಿ ಬಿಟ್ಟಿದ್ದ. ಲೇ ಅದ್ವಿ, ಅದ್ಯಾಕೆ ಹಾಗೆ ಕಿರ್ಚೋದು? ಮೂವಿ ನೋಡೋಣ ಅಂತ ಕರೆತಂದು ಇಲ್ಲೇನು ನಿನ್ನ ದೊಂಬ್ರಾಟ? ಅಸಹನೆ ತೋರಿದಳು ಲಹರಿ. ಇಲ್ಲಿ ನನಗೆ ಮುಖ್ಯವಾದ ಕೆಲಸವಿದೆ. ಮೂವಿ ನೀನೊಬ್ಳೇ ನೋಡ್ಕೊ, ಇಲ್ಲ ಅಂದರೆ ಅನು ಮತ್ತೆ ಕ್ಷಮ್ನ ಕರೆಸು. ಬೈ ಎಂದವಳು ಅವಳನ್ನು ಅಲ್ಲೇ ಬಿಟ್ಟು ಅರ್ನವ್ ಹೋದತ್ತ ಹೋಗಿದ್ದಳು. ನಮ್ಮತ್ತೆ ಯಾವ ನಕ್ಷತ್ರದಲ್ಲಿ ಇವಳಿಗೆ ಜನ್ಮ ನೀಡಿದ್ರೋ? ನಾನು ನೋಡ್ದಾಗಿಂದ ಇವಳು ವಿಚಿತ್ರವಾಗಿ ಆಡ್ತಿದ್ದಾಳೆ. ಪಾಪ ನಮ್ಮತ್ತೆ ಮಾವ ಇವಳತ್ರ ಏಗ್ತಾ ಇದ್ದಾರಲ್ಲ, ಅವರಷ್ಟು ನತದೃಷ್ಟರು ಬೇರೆ ಇಲ್ಲ ಎಂದುಕೊಂಡವಳು. ನಾನೇನು ಪುಣ್ಯನ ಮಾಡಿದ್ದೀನಿ? ಇರೋ ಒಬ್ಬಳೇ ಗೆಳತಿ, ಎನಿಮಿ ಎಲ್ಲ ಇದೇ ಪ್ರಾಣಿ ಎಂದು ನಕ್ಕವಳು ಕೂಡಿಕೊಂಡದ್ದು ಸಾಮ್ರಾಟ್. ಏನೇ ಹೆಂಡ್ತಿ, ಇಲ್ಲೇನು ಮಾಡ್ತಿದ್ಯಾ? ಅಚ್ಚರಿ ಬೆರೆತ ಸಂತೋಷದಲ್ಲಿ ಕೇಳಿದ್ದ. ಹೋಗು ಮಾಮ, ನೀನು ಹಂಗೆ ಕರಿಬೇಡ. ನುಲಿಯುತ್ತಿದ್ದವಳನ್ನು ನೋಡಿದ ಹೃದಯ. ಆಹಾ, ಏನೇ ತಾನೇ ಆಗ ಹೆಂಡ್ತಿ ಅಂತ ಎಲ್ಲರ ಬಳಿಯೂ ಹೇಳ್ಕೊಂಡು ಓಡಾಡ್ತಾ ಇದ್ದದ್ದು ಎಂದು ನಕ್ಕ ಗಂಡ ಹೆಂಡ್ತಿಗೆ ಗುಂಡಿನ ಸದ್ದು ಕೇಳಿಸಿತ್ತು. ಮುಂದುವರೆಯುವುದು. ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನನ್ನ ಕಥೆನ ಕೇಳ್ತಾ ಪ್ರೋತ್ಸಾಹ ನೀಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ. ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮರಿಬೇಡಿ.